ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮನೆ. ಸ್ನೇಹಿತರೆ, ಮಿಶ್ರ ಬೇಸಾಯದಲ್ಲಿ ಪ್ರಗತಿ ಕಾಣುತ್ತಿರುವ ಪ್ರಗತಿಪರ ಕೃಷಿಕನ ಬಗ್ಗೆ ನಾನಿಂದು ವಿಡಿಯೋ ಮಾಡ್ತಿದ್ದೇನೆ. ಶನಿವಾರ ಸಂತೆ ಹೋಬಳಿಗೆ ಸೇರಿದ ಕೂಜಿಗೇರಿ ಗ್ರಾಮದ ಮಾಜಿ ಸೈನಿಕ ಮತ್ತು ಪ್ರಗತಿಪರ ಕೃಷಿಕನಾದ ಕೆ.ಟಿ. ಹರೀಶ್ ಮಿಶ್ರ ಬೇಸಾಯದಲ್ಲಿ ಪ್ರಗತಿ ಕಾಣುತ್ತಿರುವ ರೈತರಾಗಿದ್ದಾರೆ. ಫ್ರೆಂಡ್ಸ್, ಕೆ.ಟಿ. ಹರೀಶ್ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡ ನಂತರ ತಮ್ಮ ಊರಿನಲ್ಲಿರುವ ಜಮೀನಿನಲ್ಲಿ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಳ್ತಾರೆ. ತಮಗೆ ಸೇರಿದ 8 ಎಕರೆ ತೋಟದಲ್ಲಿ ಕಾಫಿ, ಕಾಳುಮೆಣಸು ಬೆಳೆಯುತ್ತಾರೆ. ಕೊಡಗಿನಲ್ಲಿ ತೋಟದಲ್ಲಿ ಕಾಫಿ, ಕಾಳುಮೆಣಸು, ಏಲಕ್ಕಿ ಸಾಮಾನ್ಯ ವಾಣಿಜ್ಯ ಬೆಳೆಯಾಗಿದೆ. ಆದರೆ ಕಾಫಿ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವ ರೈತರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಆದರೆ ಕೆ.ಟಿ. ಹರೀಶ್ ಕಾಫಿ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಅಡಿಕೆ, ತಾಳೆ, ತೆಂಗು, ಬಟರ್ ಫ್ರೂಟ್, ಸಪೋಟ ಬೆಳೆಯನ್ನು ಬೆಳೆದಿದ್ದು, ಈಗ ಅಡಿಕೆ ಮತ್ತು ತೆಂಗು ಹೊರತುಪಡಿಸಿದಂತೆ ಉಳಿದ ಮಿಶ್ರ ಬೆಳೆಯಿಂದ ಆದಾಯ ತೆಗೆಯುತ್ತಿದ್ದಾರೆ. ಸ್ನೇಹಿತರೆ, ಹರೀಶ್ ಅವರು ತಮಗೆ ಸೇರಿದ ಪ್ರತ್ಯೇಕ 3 ಎಕರೆ ಜಾಗದಲ್ಲಿ, ಅದರಲ್ಲಿ 1.5 ಎಕರೆ ಜಾಗದಲ್ಲಿ ಬೆಳಗಾವಿ ತಳಿಯ ಪಚ್ಚೆ ಬಾಳೆಯನ್ನು ಬೆಳೆದಿದ್ದಾರೆ. ಬಾಳೆ ಗಿಡಗಳ ನಡುವೆ ಅಂತರ್ ಬೆಳೆಯಾಗಿ ಅಡಿಕೆ ಗಿಡವನ್ನು ನೆಟ್ಟಿದ್ದಾರೆ. ಈಗ ಪಚ್ಚೆ ಬಾಳೆ ಗೊನೆಗಟ್ಟಿದ್ದು ಫಸಲಿಗೆ ಬಂದು ನಿಂತಿದೆ. ಹರೀಶ್ ಅವರು ಈಗ 1 ಎಕರೆ ಖಾಲಿ ಜಾಗದಲ್ಲಿ ಹಸಿರು ಮೆಣಸಿನ ಗಿಡವನ್ನು ನೆಟ್ಟಿದ್ದಾರೆ. ಉಳಿದಂತೆ ಹರೀಶ್ ಅವರು ಗದ್ದೆಯಲ್ಲಿ ಭತ್ತವನ್ನು ಬೆಳೆದಿದ್ದು, ಭತ್ತ ಕಟಾವು ಹಂತಕ್ಕೆ ಬಂದಿದೆ. ಅದೇ ರೀತಿಯಲ್ಲಿ ಅವರು 4-5 ಹಸುಗಳನ್ನು ಸಾಕಾಣಿಕೆ ಮಾಡುತ್ತಿರುವ ಜೊತೆಯಲ್ಲಿ ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆಯನ್ನು ಸಹ ಮಾಡ್ತಿದ್ದಾರೆ. ಸ್ನೇಹಿತರೆ, ಹರೀಶ್ ಅವರು ಇಷ್ಟೆಲ್ಲ ಕೃಷಿ ದುಡಿಮೆಯನ್ನು ತನ್ನ ಪತ್ನಿ ಮನು ಅವರ ಜೊತೆಗೂಡಿ ಮಾಡ್ತಾರೆ. ಸೀಸನ್ ಸಂದರ್ಭದಲ್ಲಿ ಮಾತ್ರ ಕಾರ್ಮಿಕರ ಸಹಾಯವನ್ನು ಪಡೆದುಕೊಳ್ತಾರೆ. ಸ್ನೇಹಿತರೆ, ನಾವೀಗ ಹರೀಶ್ ಅವರ ತೋಟದಲ್ಲಿ ಮತ್ತು ಹೊಲದಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೆದಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಹಿಂದೆ ಏನಾಕಿದೆ ಸರ್? ಅದಕ್ಕೆ ಏನು ವ್ಯವಸಾಯ ಮಾಡಿ? ಶುಂಠಿ. ಹಾಂ ಹಾಂ ಲೇಬರ್ಸಿಗೂ ಭಾಳ ಪ್ರಾಬ್ಲಮ್. ಹಾಂ ಹಾಂ ಬಾಳೆಯಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಹಿಂಗೆ ಇದೆ? ಹಾಂ
ಎಷ್ಟು ಕೆ ಜಿ ಬರ್ಬೋದು ಸರ್ ಇದು? 45 20 ಕೆ ಜಿ. ಇದು ಹಸಿರುಮೆಣಸು ಫಲ ಅಲ್ವಾ ಇದು? ಇದೆಷ್ಟಿದೆ? ಎಷ್ಟು ಮೀನು ಬರುತ್ತೆ? ಇದೆಷ್ಟು ನೆಕ್ಸ್ಟ್ ಎಷ್ಟಿದೆ? ಆಲ್ರೆಡಿ ರೋಬೆಸ್ಟ 6 ವರ್ಷ ಆಯಿತು. ಇದು ಎಷ್ಟು ಎಕರೆ ಇದೆ? ಇದು 2 ಎಕರೆ ಇದೆ. ತುಂಬ ಚೆನ್ನಾಗಿ ಫಸ್ಟ್ ಬಿಡುತ್ತೆ ಸರ್. ಪ್ರತಿ ವರ್ಷವೂ ಇರುತ್ತೆ ಹೀಗೆ. ಮಧ್ಯದಲ್ಲಿ ಅಡಿಕೆ ಅಡಿಕೆ ಹಾಕಿದ್ದೀವಿ. ಕಿತ್ತಳೆ ಇದೆ ಮಧ್ಯದಲ್ಲಿ. ಕಿತ್ತಳೆ ಏನಿದೆಯಲ್ಲ? ಹಾಂ ಹಾಂ 4 ವರ್ಷ ಆಯಿತು. ಹ್ಞೂ. ಸೇಬು ಸರ್. ಇದು ಸೇಬಾ? ಸ್ಯಾಂಪಲ್ಗೆ ಹಾಕಿದ? ಒಂದು 10 ಗಿಡ ಹಾಕಿದ್ದೀವಿ ಸರ್. ನೋಡುವಾಗ ಹಾಂ ಹಾಂ. ಎಷ್ಟು ದಿವಸದ ಗಿಡ? ಒಂದು 10 ಗಿಡ ಹಾಕಿದ್ದೀವಿ ಸರ್. ಅಲ್ಲ, ಎಷ್ಟು ದಿವಸದ ಗಿಡಗಳು? ಇದು 1.5 ವರ್ಷ ಆಯಿತು. 1.5 ವರ್ಷ. ಬೆಳಗಾಂ ತಳಿ ಸರ್. ಇದು ಬೆಳಗಾಂ ತಳಿನಾ? ಕ್ರಿಕೆಟ್ ಬಾಲ್ ಅಂತೇಳಿ ತುಂಬ ಫಸಲು ಬಿಡುತ್ತೆ ಮತ್ತು ಸೈಜು ದಪ್ಪ ಬರುತ್ತೆ. ತಳಿ ಹೆಸರು ಅಂತ ಹೇಳಿದ? ಬೆಳಗಾಂ ಸರ್. ಏನು ತಾಳೆನಾ ಸರ್ ಇದು? ತಾಳೆ ಸರ್. ಇದು 70 ಮರಗಳು ಹಾಕಿದ್ದೀವಿ. 20 ಈಗ ಫಸಲು ಬಿಡ್ತಾ ಇದೆ. ಹಾಂ ಹಾಂ. ಇನ್ನು 18 ಸ್ವಲ್ಪ ಕಳೆದು ಕೊಡಬೇಕು. ಹ್ಞೂ. ಒಂದು ಮರದಲ್ಲಿ ಎಷ್ಟು? 4-5 ಗೊನೆ ಬಿಡ್ತಾ ಇದೆ ಸರ್. ಅದು ಕೆ ಜಿ ಲೆಕ್ಕನ ಇದು? ಕೆ ಜಿ 18 ರೂಪಾಯಿ ಇದೆ ಸರ್. 18 ರೂಪಾಯಿ. ಹಾಂ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಸರ್? ಸರ್ ಕೆ ಟಿ ಹರೀಶ್ ಅಂತ, ಮಾಜಿ ಸೈನಿಕರು. ಹಾಂ ಹಾಂ. ಹಾಗೆ RMC ಮಾಜಿ ನಿರ್ದೇಶಕರಾಗಿದ್ದಾರೆ. ಹಾಂ ಹಾಂ. ನಮ್ಮ ಮಿಸಸ್ ಬಂದು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾಗಿದ್ದಾರೆ. ಹಾಂ ಹಾಂ. ನೀವು ಏನೇನು ವ್ಯವಸಾಯ ಮಾಡ್ತೀರಾ ಅಂತ ಹೇಳ್ತೀರಾ ಸರ್? ಸರ್ ಕಾಫಿ, ಕಾಳುಮೆಣಸು ಜೊತೆಗೆ ಹಾಂ ಹಾಂ. ತಾಳೆ, ಹಾಂ ಮಿಶ್ರ ಬೆಳೆಯಾಗಿ ತಾಳೆ ಮತ್ತು ಸಪೋಟೊ, ಹಾಂ ಹಾಂ. ಅಡಿಕೆ, ಹಾಂ
ಹಾಗೆ ಈಗ ಪಚ್ಚಬಾಳೆ 1 ಎಕರೆಗೆ ಹಾಕ್ಕೊಂಡಿದ್ದೀವಿ ಸರ್. ಹಾಂ 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 ಇನ್ನು ಒಂದೂವರೆ ಎಕರೆ ಹಾಕಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಹಾಂ ಹಸಿರು ಮೆಣಸಿನಕಾಯಿ ಗಿಡಗಳನ್ನು ನೆಟ್ಟಿದ್ದೀವಿ 1 ಎಕರೆಗೆ. ಹಾಂ 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 ಮತ್ತು 2.5 ಎಕರೆ ಭತ್ತದ ನಾಟಿ ಮಾಡಿದ್ದೀವಿ ಸರ್. ಹಾಂ ಹಾಂ ನೀವು ಮಾಜಿ ಸೈನಿಕರಾಗಿದ್ದೀರಿ, ಹೌದು ಸರ್. ಮತ್ತು ವ್ಯವಸಾಯದ ಬಗ್ಗೆ ನಿಮಗೆ ಹಿಂಗೆ ಇಂಟ್ರೆಸ್ಟ್ ಬಂತು ನೀವು? ನಮ್ಮ ತಂದೆ ತಾಯಿಯವರು ಹಿಂದಿನ ವ್ಯವಸಾಯ ಕುಟುಂಬದ ಬಂದಿದ್ದಾರೆ. ಹಾಂ ಹಾಂ ಅವ್ರ ಜೊತೆ ನಾವು ಕೆಲಸ ಮಾಡ್ಕೊಂಡು ಅನುಭವ ಇರೋದ್ರಿಂದ ಹಾಂ ಹಾಂ ನಾವು ನಮ್ಮ ಪತ್ನಿ ಹಾಂ ಹಾಂ 9 ಎಕರೆ ತೋಟ ಇದೆ ಸರ್. ಹಾಂ ಹಾಂ ಇದನ್ನ ನಾವೇ ನಮ್ಮ ಇಬ್ಬರು ಪತ್ನಿ ಸೇರ್ ಮಾಡ್ಕೊಳ್ತೀವಿ. ಹಾಂ ಹಾಂ ಕೂಲಿಗೆ ಅವಶ್ಯಕತೆ ಇದ್ದಾಗ ಕೂಲಿ ಕಾರ್ಮಿಕರನ್ನು ಕರ್ಕೊಳ್ತೀವಿ. ಹಾಂ 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 ಸರ್ಕಾರ ಏನಾದರೂ ಅಂದರೆ ಕೃಷಿ ಇಲಾಖೆ ಏನಾದರೂ ಗುರುತಿಸಿ ಉಂಟಾ ನಿಮ್ಮನ್ನು ಒಳ್ಳೆಯ ಸಮಗ್ರ ರೈತ ಅಂತ ಏನಾದರೂ? ತಾಲೂಕು ಮಟ್ಟದಲ್ಲಿ ಕೃಷಿ ಸಮಗ್ರ ಪ್ರಶಸ್ತಿ 10,000 ಮತ್ತು ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್. ಹಾಂ ಹಾಂ ಮತ್ತು 2008ರಲ್ಲಿ ನನಗೆ ತಾಲೂಕು ಮಟ್ಟದಲ್ಲಿ ಭತ್ತದ ಬೆಳೆಗೆ ಕೃಷಿ ಪ್ರಶಸ್ತಿ ಸಿಕ್ಕಿದೆ. ಹಾಂ 2015-16ರಲ್ಲಿ ಜಿಲ್ಲಾ ಮಟ್ಟದ ದ್ವಿತೀಯ ಪ್ರಶಸ್ತಿ ಬಂದಿದೆ ಭತ್ತದ ಬೆಳೆಗೆ. ಹಾಂ ಹಾಂ 1 ಹೆಕ್ಟೇರ್ ಇದರಲ್ಲಿ 85 ಕ್ವಿಂಟಲ್ ಭತ್ತವನ್ನು ಬೆಳೆದಿದ್ದಕ್ಕೆ ಹಾಂ ಹಾಂ ನನಗೆ ದ್ವಿತೀಯ ಬಹುಮಾನ ಪಡೆದುಕೊಂಡಿದೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.